ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್, ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಫುಲ್ ನ್ಯೂಸ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಚಾರ. ಫುಲ್ ನ್ಯೂಸ್ ಇದು 2000ನೇ ಎಪಿಸೋಡ್. ಅಂದರೆ 2000 ದಿನಗಳಿಂದ ಒಂದು ದಿನವೂ ಮಿಸ್ ಆಗದೆ ನಿಮಗೆ ತಲುಪಿದೆ ಅಂತ ಅರ್ಥ. ಇದು 2000ನೇ ಎಪಿಸೋಡ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ನಮಗೆ ಇನ್ನಷ್ಟು 1000 ಎಪಿಸೋಡ್ಗಳನ್ನು ಇದೇ ರೀತಿ ನಿಮಗೆ ತಲುಪಿಸ್ತಾ ಹೋಗೋಕೆ ಶಕ್ತಿ ನೀವು ನಮಗೆ ದಯಪಾಲಿಸಿ ಅಂತ ಹೇಳ್ತಾ ಫುಲ್ ನ್ಯೂಸನ್ನು ಆರಂಭ ಮಾಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಉಗ್ರ ವಿರೋಧಿ ಕಾರ್ಯಾಚರಣೆ ಶುರುವಾಗಿದೆ. ಈ ಸಲ ಸೇನೆಯಲ್ಲ, ಜಮ್ಮು ಕಾಶ್ಮೀರ ಪೊಲೀಸರು ಅಂದರೆ ಕೇಂದ್ರ ಗೃಹ ಇಲಾಖೆ ಅಡಿಯಲ್ಲಿ ಬರೋ ವಿಶೇಷ ಪೊಲೀಸರು ಆಪರೇಷನ್ ಲಾಂಚ್ ಮಾಡಿದ್ದಾರೆ. ಇದರ ಭಾಗವಾಗಿ ಕೌಂಟರ್ ಇಂಟೆಲಿಜೆನ್ಸ್ ಕಾಶ್ಮೀರ್ CIK ಯೂನಿಟ್ ಜಮ್ಮು ಕಾಶ್ಮೀರದಾದ್ಯಂತ 10 ಸರ್ಪ್ರೈಸ್ ದಾಳಿ ಮಾಡಿದೆ. ಉಗ್ರ ಸ್ಲೀಪರ್ ಸೆಲ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ಮ್ಯಾಸಿವ್ ಆಪರೇಷನ್ ನಡೆಸಲಾಗಿದೆ. ಪಾಕ್ ಜೊತೆಗೆ ಗಡಿ ಹಂಚಿಕೊಂಡಿರೋ ಪುಲ್ವಾಮಾ, ಬುಡ್ಗಾಮ್, ಶ್ರೀನಗರ ಮತ್ತು ಗಂದರ್ಬಾಲ್ ಜಿಲ್ಲೆಗಳಲ್ಲಿ ರೇಡ್ ಆಗಿದೆ. ಭಯೋತ್ಪಾದಕ ಸಂಘಟನೆಯ ಸ್ಲೀಪರ್ ಸೆಲ್ಗಳು, ಜೈಷ್ ಕಮಾಂಡರ್ ಅಬ್ದುಲ್ ಗಾಜಿ ಇವರೆಲ್ಲ ಹರಡಿದ ಜಾಲಗಳು, ಗಡಿ ಆಚೆಯಿಂದ ರಿಕ್ರೂಟ್ಮೆಂಟ್ ಮಾಡ್ಯೂಲ್ಗಳು ಯಾರೆಲ್ಲ ಆಪರೇಟ್ ಮಾಡ್ತಿದ್ರು ಅವುಗಳೆಲ್ಲವನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಕನಿಷ್ಠ 10 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಅಲ್ಲದೆ ಲೋಕಲ್ ನೆಟ್ವರ್ಕ್ಗಳ ಮೂಲಕ ಭಯೋತ್ಪಾದನೆಯನ್ನು ಹರಡೋಕೆ, ಹುಟ್ಟುಹಾಕೋಕೆ ಪಾಕ್ ಉಗ್ರ ಸಂಘಟನೆಗಳು ಪ್ರಯತ್ನ ಮಾಡ್ತಿವೆ. ಅಬ್ದುಲ್ ಗಾಜಿ ಪಾಕಿಸ್ತಾನದ ISIನೊಂದಿಗೆ ಹತ್ತಿರದ ಲಿಂಕ್ ಹೊಂದಿದ್ದಾನೆ. ಇದು ಪಾಕ್ನ ಸೇನಾ ರಾಜಧಾನಿ ರಾವಲ್ಪಿಂಡಿಯಿಂದ ಆಪರೇಟ್ ಆಗ್ತಾ ಇದೆ. ಜೈಷ್ ಸೆಲ್ಗಳು ಈಗ ಪಾಕಿಸ್ತಾನ ಪಡೆಗಳ ರಕ್ಷಣೆಯಲ್ಲಿವೆ. ಸೊ ಕಾಶ್ಮೀರವನ್ನು ಅಸ್ಥಿರಗೊಳಿಸೋಕೆ ಸೆಲ್ಗಳು ಇನ್ನೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ಹೀಗಾಗಿ ನಾವು ಈ ಸರ್ಚ್ ಆಪರೇಷನ್ ಕೈಗೊಂಡ್ವಿ ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಈಗ ಬಂಧಿತರು ಬಹುತೇಕ ಸ್ಲೀಪರ್ ಸೆಲ್ಗಳು ಅಂತ ಹೇಳಿದ್ದಾರೆ. ಸ್ಲೀಪರ್ ಸೆಲ್ಗಳಂದ್ರೇನು, ಯಾವಾಗಲೂ ಉಗ್ರರ ವಿಚಾರ ಬಂದಾಗ ಹೇಳ್ತಾರಲ್ವ, ಏನಿದು ಅಂತ ಹೇಳಿದ್ರೆ ಇವರು ನಾರ್ಮಲ್ ಉಗ್ರರ ಥರ ಅಲ್ಲ, ಇವರು ಹೈಬ್ರಿಡ್ ಉಗ್ರರು. ಬೆಳಗ್ಗೆ ಮಾಮೂಲಿ ಎಲ್ಲರ ಥರ ಅವ್ರಿಗೊಂದು ರುಟೀನ್ ಇರುತ್ತೆ. ಆರಾಮಾಗಿ ಬೆಳಗ್ಗೆ ರೆಡಿ ಆಗ್ತಾರೆ, ಹೋಗ್ತಾರೆ, ಕೆಲಸ ಮಾಡ್ತಾರೆ, ಆಫೀಸಸ್ಗೋ ಫ್ಯಾಕ್ಟ್ರಿಗೋ ಎಲ್ಲಾದರೂ ಆಯಿತು ಹೋಗ್ತಾರೆ, ಎಲ್ಲ ವರ್ಕ್ ಮಾಡಿಕೊಂಡು ಹೊರ ಜಗತ್ತಿಗೆ ನಾರ್ಮಲ್ ದುಡ್ಕೊಂಡು ತಿನ್ನೋ ವ್ಯಕ್ತಿ ರೀತಿ ತೋರಿಸ್ಕೊಳ್ತಾರೆ. ಆದರೆ ಕತ್ತಲಾಗ್ತಿದ್ದ ಹಾಗೆ ಭೂಗತ ಚಟುವಟಿಕೆಗಳಲ್ಲಿ ನಿರತರಾಗ್ತಾರೆ. ಪಾರ್ಟ್ ಟೈಮ್ ಉಗ್ರರಾಗಿರ್ತಾರೆ ಇವರು. ಅನುಮಾನ ಬರದಂತೆ ನೋಡ್ಕೊಳ್ತಾರೆ. ಉಗ್ರರಿಗೆ ಹಣ, ಆಯುಧ, ಆಶ್ರಯ ಎಲ್ಲ ಸಿಗೋ ರೀತಿ ವ್ಯವಸ್ಥೆ ಮಾಡ್ತಾರೆ. ಹೊರಗಿಂದ ಬಂದ ಉಗ್ರರಿಗೆ ಇವರು ದೊಡ್ಡ ಆಸ್ತಿ. ಇವರು ಒಂಥರ ಸಪೋರ್ಟರ್ಸ್. ಇವರು ಉಗ್ರ ದಾಳಿಗಳು ನಡೆದಾಗ ಇವರು ದೊಡ್ಡ ಪಾತ್ರ ಇರುತ್ತೆ. ಕೆಲವೊಂದ್ಸಲ ಎಷ್ಟೋ ವರ್ಷಗಳ ಕಾಲ ನಿಷ್ಕ್ರಿಯವಾಗಿರ್ತಾರೆ. ಉಗ್ರ ಬೇಕಾದಾಗ ಯೂಸ್ ಮಾಡ್ಬೋದು, ಬಟ್ ಸದ್ಯಕ್ಕೆ ಇನ್ಆಕ್ಟಿವ್. ಆ ಥರ ಇವ್ರು ಇರ್ತಾರೆ. ಅಗತ್ಯ ಬಿದ್ದಾಗ ಇವ್ರನ್ನ ಆಕ್ಟಿವೇಟ್ ಮಾಡ್ಕೊಂಡು ಯೂಸ್ ಮಾಡಲಾಗುತ್ತೆ. ಇವುಗಳನ್ನು ಸ್ಲೀಪರ್ ಸೆಲ್ಗಳು ಅಂತ ಹೇಳ್ತಾರೆ. BSF ಯೋಧರು ಪಾಕ್ನಿಂದ ಹಾರಿ ಬಂದ 6 ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದಾರೆ. ಅಲ್ಲದೆ ಸುಮಾರು 10 kg ಮಾದಕ ವಸ್ತುವನ್ನು ವಶಕ್ಕೆ ಪಡೆದಿದ್ದಾರೆ. ಭಾರತ ಮತ್ತು ಪಾಕ್ನ ಅಮೃತ್ಸರ್ ಬಾರ್ಡರ್ ಬಳಿ ಸೇನೆ ಈ ಕಾರ್ಯಾಚರಣೆ ಮಾಡಿದೆ. ಈ ಡ್ರೋನ್ಗಳೆಲ್ಲ ಚೀನಾ ನಿರ್ಮಿತ DJI Mavic 3 ಕ್ಲಾಸಿಕ್ ಡ್ರೋನ್ಗಳು ಅಂತ ಗೊತ್ತಾಗಿದೆ. ಆಪರೇಷನ್ ಸಿಂಧೂರ್ ನಂತರ ಪಾಕ್ ಕಳ್ಳ ಸಾಗಾಣಿಕೆದಾರರು ಹೊಸ ಸ್ಟ್ರಾಟಜಿ ಬಳಸಿ ಭಾರತದ ಒಳಗಡೆ ಡ್ರೋನ್ ನುಗ್ಗಿಸ್ತಾ ಇದ್ದಾರೆ ಅಂತ ಇತ್ತೀಚೆಗಷ್ಟೇ BSF ಹೇಳಿತ್ತು. ರೆಡಾರ್ಗಳಿಂದ ಹಾಗೂ ಡ್ರೋನ್ ಪತ್ತೆ ಉಪಕರಣಗಳಿಂದ ತಪ್ಪಿಸ್ಕೊಳ್ಳೋಕೆ ಜಿಗ್ಜ್ಯಾಗ್ ಪ್ಯಾಟರ್ನ್ ನಲ್ಲಿ ಹಾರಿಸಿ ಗಡಿಯಿಂದ ತುಂಬ ಸ್ವಲ್ಪ ಡೀಪ್ ಇನ್ಸೈಡ್ ದಿ ಬಾರ್ಡರ್ ಭಾರತದ ಒಳಗೆ ಬಂದು ಅಲ್ಲಿ ಅದನ್ನು ಡೆಲಿವರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಈ ಆಪರೇಷನ್ ನಡೆದಿದೆ. ಡ್ರೋನ್ಗಳನ್ನು ಹೊಡೆದು ಹಾಕಲಾಗಿದೆ. ಇನ್ನು UPಯ ಅಮೇಥಿಯಲ್ಲಿ ಭಾರತ ರಷ್ಯಾ ಜಂಟಿಯಾಗಿ ತಯಾರಿಸ್ತಾ ಇರೋ ಕಲಾಶ್ನಿಕೋವ್ ಬಂದೂಕುಗಳ ಬಗ್ಗೆ ಅಧಿಕಾರಿಗಳು ಲೇಟೆಸ್ಟ್ ಮಾಹಿತಿ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ 7,000 ರೈಫಲ್ಸ್ ಹೊಸದಾಗಿ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನು ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ IRRPL ಕಂಪನಿ ತಯಾರಿಸ್ತಾ ಇದ್ದು ಫಾರ್ಮಲ್ ಆಗಿ AK-203 ಅಂತ ಕರೆಯಲಾಗ್ತಾ ಇದೆ. ಈ ರೈಫಲ್ಸ್ ಕಲಾಶ್ನಿಕೋವ್ ಸೀರೀಸ್ನ ಮಾಡರ್ನೈಸ್ಡ್ ವರ್ಷನ್, ಆಧುನಿಕ ವರ್ಷನ್, ಬರೀ 1 ನಿಮಿಷದಲ್ಲಿ 700 ಗುಂಡು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಜೊತೆಗೆ 800 ಮೀಟರ್ ದೂರದವರೆಗಿನ ಶತ್ರುಗಳನ್ನು ಹೊಡೆದು ಹಾಕೋ ಶಕ್ತಿ ಇದೆ. ಇದಕ್ಕೆ ಭಾರತದಲ್ಲಿ ಶೇರ್ ಅಂದ್ರೆ ಸಿಂಹ ಅಂತ ಹೆಸರಿಡಲಾಗಿದೆ. ಇವು ಸೇನೆಯಲ್ಲಿ 3 ದಶಕಗಳಿಂದ ಕೆಲಸ ಮಾಡ್ತಿರೋ ಇನ್ಸ್ಯಾಸ್
ಇಂಡಿಯನ್ ಸ್ಮಾಲ್ ಆರ್ಮ್ಸ್ ಸಿಸ್ಟಮ್ ಇನ್ಸಾಸ್ ರೈಫಲ್ಗಳನ್ನು ರಿಪ್ಲೇಸ್ ಮಾಡಲಿವೆ. ಇನ್ಸಾಸ್ ರೈಫಲ್ಗಳದ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇತ್ತು, ಜಾಮ್ ಆಗೋದು. ಫೈಟಿಂಗ್ ಹೋದಾಗ ಆ ಕಡೆಯಿಂದ AK-47 ಫೈರ್ ಮಾಡ್ತಿರ್ಬೇಕಾದ್ರೆ ಈ ಕಡೆಯಿಂದ ಜಾಮ್ ಆದರೆ ಹೆಂಗಿರುತ್ತೆ ಸ್ವಾಮಿ, ನಮ್ಮ ಯೋಧರಿಗೆ ತುಂಬ ಕಷ್ಟ ಆಗ್ತಿದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದ ಈ ಕಾನ್ಫ್ಲಿಕ್ಟ್ಗಳಾದಾಗ, ಎನ್ಕೌಂಟರ್ಗಳಾದಾಗ ನಮ್ಮ ಯೋಧರಿಗೆ ಕ್ಯಾಶುಯಾಲಿಟೀಸ್ ಆಗ್ತಾ ಇತ್ತು. ಈಗ ಆ ಹಳೆಯ ಬಂದೂಕುಗಳನ್ನು ಈ ಆಧುನಿಕ ಬಂದೂಕು ರಿಪ್ಲೇಸ್ ಮಾಡುತ್ತೆ. ಈ ರೈಫಲ್ಸ್ ತಯಾರಿಸ್ತಿರೋ ಕಂಪನಿಗೆ ಒಟ್ಟು 5,200 ಕೋಟಿ ರೂಪಾಯಿ ಮೊತ್ತದ ಕಾಂಟ್ರಾಕ್ಟ್ ಕೊಡಲಾಗಿದೆ. 2032 ಡಿಸೆಂಬರ್ ವೇಳೆಗೆ ಸೇನೆಗೆ ಬರೋಬ್ಬರಿ 6 ಲಕ್ಷ AK ರೈಫಲ್ಗಳನ್ನು ಸಪ್ಲೈ ಮಾಡಲಾಗುತ್ತೆ. ಈಗ ಆಲ್ರೆಡಿ ಸುಮಾರು 48,000 ರೈಫಲ್ ಸಪ್ಲೈ ಆಗಿದೆ. 2-3 ವಾರಗಳಲ್ಲಿ ಇನ್ನೂ ಹೊಸದಾಗಿ ಮತ್ತೆ 7,000 ರೈಫಲ್ಸ್ ಡೆಲಿವರಿ ಆಗುತ್ತೆ. ಅಲ್ಲದೆ ಇದೇ ವರ್ಷದ ಡಿಸೆಂಬರ್ ಒಳಗಡೆ ಮತ್ತೆ 15,000 ರೈಫಲ್ ಸಿಗುತ್ತೆ ಅಂತ IRRPL ಕಂಪನಿಯ ಚೀಫ್ ಮೇಜರ್ ಜನರಲ್ SK ಶರ್ಮಾ ಹೇಳಿದ್ದಾರೆ. ಇನ್ನೊಂದು ಕಡೆ AK-19 ಕಾರ್ಬೈನ್ ಮತ್ತು PPK-20 ಸಬ್ ಮಷಿನ್ ಗನ್ ಅನ್ನು ಕೂಡ ಜಂಟಿಯಾಗಿ ತಯಾರಿಸೋಕೆ ಭಾರತ ಮತ್ತು ರಷ್ಯಾ ಮಾತುಕತೆಯಲ್ಲಿ ನಿರತರಾಗಿದ್ದಾರೆ. ಬಳಕೆಗೆ ಮಾತ್ರವಲ್ಲದೆ ಇತರ ರಾಷ್ಟ್ರಗಳಿಗೆ ರಫ್ತು ಮಾಡೋಕ್ಕೂ ಕೂಡ ಚಿಂತನೆ ನಡೆಸ್ತಾ ಇದ್ದಾರೆ ಅಂತ IRRPL ಕಂಪನಿ ಹೇಳಿದೆ. ರಾಜ್ಯಪಾಲರುಗಳಿಗೆ ಮತ್ತು ರಾಷ್ಟ್ರಪತಿಗೆ ದೇಶದ ಕೋರ್ಟ್ಗಳು ಡೆಡ್ ಲೈನ್ ಕೊಡಬಹುದಾ, ಇಂತಿಷ್ಟು ಟೈಮ್ ಒಳಗಡೆ ಸೈನ್ ಹಾಕಿ ಅಂತ ಡೆಡ್ ಲೈನ್ ಕೊಡಬಹುದಾ ಅನ್ನೋದು ಕೆಲ ದಿನಗಳ ಹಿಂದೆ ಭಾರತದಲ್ಲಿ ದೊಡ್ಡ ವಿವಾದ ಉಂಟಾಗಿತ್ತಲ್ಲ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠವನ್ನು ರಚಿಸಿದೆ. ಸಂವಿಧಾನದ ಆರ್ಟಿಕಲ್ 200 ಮತ್ತು 201 ಅಡಿಯಲ್ಲಿ ಈ ರೀತಿ ಮಾಡಕ್ಕೆ ಬರುತ್ತಾ ಅಂತ ಹೇಳಿ. ಇದೆಲ್ಲ ಶುರುವಾಗಿದ್ದು ತಮಿಳುನಾಡಿನ ರಾಜ್ಯಪಾಲ N. ರವಿ ಅವರು ತಮಿಳುನಾಡು ಸರ್ಕಾರದ, ಸ್ಟಾಲಿನ್ ಸರ್ಕಾರದ ಈ ಹೊಸ ಮಸೂದೆಗಳನ್ನೆಲ್ಲ ಹೋಲ್ಡ್ ಮಾಡಿಡ್ತಾ ಇದ್ರಲ್ಲ, ಸೈನ್ ಹಾಕ್ತೆ. ಆ ಟೈಮ್ನಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ರಾಜ್ಯಪಾಲರು, ರಾಷ್ಟ್ರಪತಿ ಆ ರೀತಿಯೆಲ್ಲ ಒಂದು ಜನರಿಂದ ಆಯ್ಕೆಯಾಗಿರೋ ಸರ್ಕಾರದ ನಿರ್ಧಾರಗಳನ್ನು ಅಥವಾ ಮಸೂದೆಗಳನ್ನು ಹೋಲ್ಡ್ ಮಾಡಿಡಂಗಿಲ್ಲ, ನಿಮ್ಮ ಡಿಸಿಷನ್ ಹೇಳಬೇಕಾಗತ್ತೆ ಇಂತಿಷ್ಟು ಟೈಮ್ನಲ್ಲಿ ಅಂತ ಹೇಳಿ ಹೇಳಿದಾಗ ರಾಷ್ಟ್ರಪತಿ ಕೇಳಿದರು. ಈ ರೀತಿ ರಾಷ್ಟ್ರಪತಿಗೆ ನೀವು ಟೈಮ್ ಲೈನ್ ಫಿಕ್ಸ್ ಮಾಡ್ಲಿಕ್ಕೆ ಬರುತ್ತಾ ಅಂತ ಕೋರ್ಟ್ ಹತ್ರನೇ ಕೇಳಿದರು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರಂತೂ ಅಟ್ಯಾಕೇ ಮಾಡಿದರು. ಇದು ಹದ್ದು ಮೀರಿ ವರ್ತಿಸ್ತಾ ಇದ್ದಾರೆ ಕೋರ್ಟ್ನವರು ಅಂತ ಹೇಳಿ. ಬಳಿಕ ವಿವಾದ ಆಗಿತ್ತು. ಈಗ ಕೋರ್ಟ್ ಫೈನಲಿ ಕಂಪ್ಲೀಟ್ ಆಗಿ ಕೂಲಂಕುಷವಾಗಿ ಸಂವಿಧಾನಬದ್ಧವಾಗಿ ಇದನ್ನು ಚೆಕ್ ಮಾಡೋಕೆ, ವಿಚಾರ ವಿಮರ್ಶೆ ಮಾಡೋಕೆ, ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳೋಕೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಸಂವಿಧಾನ ಪೀಠವನ್ನು ರಚನೆ ಮಾಡಿದ್ದಾರೆ. ಉತ್ತರ ಪ್ರದೇಶ ಪೊಲೀಸರ ಬಲೆಗೆ ಬಿದ್ದಿರೋ ಚಂಗೂರ್ ಬಾಬಾನ ಬಗ್ಗೆ ಮತ್ತಷ್ಟು ಆಘಾತಕಾರಿ ಅಂಶಗಳು ಹೊರಬಿದ್ದಿವೆ. ಈತ ಒಂದ್ ಕಡೆ ಪಾಕ್ನ ISI ಜೊತೆಗೆ ಸಂಬಂಧ ಹೊಂದೋಕೆ ಪ್ರಯತ್ನ ಮಾಡ್ತಾ, ಮತ್ತೊಂದ್ ಕಡೆ RSS ಜೊತೆಗೂ ಗುರುತಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದ ಅಂತ ಹೇಳಲಾಗ್ತಿದೆ. ಅಧಿಕಾರಿಗಳೊಂದಿಗಿನ ಮೀಟಿಂಗ್ ವೇಳೆ ಪದೇ ಪದೇ ನಾನು RSSನವನು ಅಂತ ಚಂಗೂರ್ ಬಾಬಾ ಹೇಳ್ಕೊಳ್ತಾ ಇದ್ದ. ತಾನಿರೋ ಸಂಘಟನೆಯ ಲೆಟರ್ ಹೆಡ್ನಲ್ಲಿ PM ಮೋದಿ ಫೋಟೋ ಕೂಡ ಹಾಕ್ತಾ ಇದ್ದ. ತಾನು ಸಂಘಟನೆಯ ಹಿರಿಯ ಸದಸ್ಯ ಅಂತ ಪದೇ ಪದೇ ಹೇಳ್ತಾ ಇದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲದೆ ಈ ಸಂಘಟನೆಗೆ ಭಾರತ ಪ್ರತಿಕರ್ತ ಸೇವಾ ಸಂಘ ಅಂತ ಹೆಸರಿಡಲಾಗಿತ್ತು. ಅದಕ್ಕೆ ಚಂಗೂರ್ ಬಾಬಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. ಈ ಸಂಘಟನೆಯನ್ನ ಇದುಲ್ ಇಸ್ಲಾಂ ಅನ್ನೋ ವ್ಯಕ್ತಿ ನಡೆಸ್ತಾ ಇದ್ದ ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಅಲ್ಲದೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ RSSನ ಮುಖ್ಯ ಕಚೇರಿ ಇದೆಯಲ್ಲ, ಅದೇ ಥರ ಬೋಗಸ್ ಕಚೇರಿ ಕೂಡ ಈತ ಓಪನ್ ಮಾಡಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡೋ ವೇಳೆ ನನಗೆ RSSನೊಂದಿಗೆ ಸಂಪರ್ಕ ಇದೆ ಅಂತ ಹೇಳ್ಕೊಳ್ತಾ ಇದ್ದ. ಅನೇಕ RSS ನಾಯಕರ ಹೆಸರನ್ನು ಉಲ್ಲೇಖಿಸ್ತಾ ಇದ್ದ. ಆ ಮೂಲಕ ಸ್ಥಳೀಯ ಜನಪ್ರತಿನಿಧಿಗಳ ವಿಶ್ವಾಸ ಪಡೆಯೋ ಪ್ರಯತ್ನ ಮಾಡ್ತಾ ಇದ್ದ. ಹೀಗೆ ಒಂದಾದ್ಮೇಲೊಂದು ಸ್ಫೋಟಕ ವಿಚಾರಗಳು ಈತನ ಬಗ್ಗೆ ಬಯಲಾಗ್ತಾನೆ ಇದ್ದಾವೆ. ಇತ್ತೀಚೆಗಷ್ಟೇ ಈ ಚಂಗೂರ್ ಬಾಬಾ ಪಾಕ್ನ ISI ಜೊತೆಗೆ ಸಂಬಂಧ ಬೆಳೆಸೋಕೆ ನೇಪಾಳಕ್ಕೆ ಭೇಟಿ ಕೊಟ್ಟಿದ್ದ ಅಂತ ತನಿಖೆ ವೇಳೆ ಗೊತ್ತಾಗಿತ್ತು. 1,500ಕ್ಕೂ ಅಧಿಕ ಹೆಣ್ಮಕ್ಕಳನ್ನ ಮತಾಂತರ ಮಾಡಿದ್ದ ಆರೋಪವನ್ನು ಫೇಸ್ ಮಾಡುತ್ತಿರೋ ವ್ಯಕ್ತಿ ಈತ. ಯಾವ ಲೆವೆಲ್ಗಂದ್ರೆ ISI ಏಜೆಂಟ್ಸ್ಗೆ ಮತ್ತು ನೇಪಾಳದಲ್ಲಿರೋ ಸ್ಲೀಪರ್ ಸೆಲ್ಸ್ ಆಪರೇಟಿವ್ಸ್ಗೆ ಈ ಹೆಣ್ಮಕ್ಕಳನ್ನ ಮದುವೆ ಮಾಡ್ಕೊಡೋಕೆ, ಕನ್ವರ್ಟ್ ಆಗಿರೋರನ್ನ ಮದುವೆ ಮಾಡ್ಕೊಡೋಕೆ ಪ್ಲಾನ್ ಹಾಕಿದ್ದ ಅಂತ UP ಪೊಲೀಸರು ಹೇಳಿದ್ದಾರೆ. ಡಿಜಿಟಲ್ ಅರೆಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ಕೋರ್ಟ್ ಒಂದು ಭಾರಿ ಉದ್ರಿಕ್ತ ತೀರ್ಪನ್ನು ಕೊಟ್ಟಿದೆ. ಅಲ್ಲಿನ ನಡಿಯಾ ಜಿಲ್ಲೆಯ ಕಲ್ಯಾಣಿ ಕೋರ್ಟ್ ಮಹಿಳೆ ಸೇರಿದಂತೆ 9 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಕೊಟ್ಟು ಆದೇಶ ಹೊರಡಿಸಿದೆ. ಇವರನ್ನ ಮೊಹಮ್ಮದ್ ಇಮ್ತಿಯಾಜ್ ಅನ್ಸಾರಿ, ಶಾಹಿದ್ ಅಲಿ ಶೇಖ್, ಶಾರುಖ್ ರಫೀಕ್ ಶೇಖ್, ಜತಿನ್ ಅನೂಪ್ ಲಧ್ವಾಲ್, ರೋಹಿತ್ ಸಿಂಗ್, ರೂಪೇಶ್ ಯಾದವ್, ಸಾಹಿಲ್ ಸಿಂಗ್, ಪಠಾಣ್ ಸುಮಯ್ಯ ಬಾನು ಮತ್ತು ಫಲ್ಡು ಅಶೋಕಿ ಅಂತ ಗುರುತಿಸಲಾಗಿದೆ. ನಿವೃತ್ತ ಸೈಂಟಿಸ್ಟ್ ಪಾರ್ಥ ಸಾರಥಿ ಅನ್ನೋರಿಗೆ ಮುಂಬೈ ಪೊಲೀಸ್ ಆಫೀಸರ್ ಅಂತ ಹೇಳಿ ಕಳೆದ ಅಕ್ಟೋಬರ್ನಲ್ಲಿ ವಾಟ್ಸಪ್ ಕಾಲ್ ಬಂದಿತ್ತು. ಹಣಕಾಸಿನ ಅಕ್ರಮ ಮಾಡಿದ್ದೀರಿ ಅಂತ ಅವ್ರ ಮೇಲೆ ಆರೋಪ ಹೊರಿಸಲಾಗಿತ್ತು. ಈ ವೇಳೆ ಪಾರ್ಥ ಮುಖರ್ಜಿ ಡಿಜಿಟಲ್ ಅರೆಸ್ಟ್ ಆಗಿ 1 ಕೋಟಿ ರೂಪಾಯಿ ಕಳ್ಕೊಂಡಿದ್ರು. ಇದಾದಮೇಲೆ ನವೆಂಬರ್ನಲ್ಲಿ ಪಶ್ಚಿಮ ಬಂಗಾಳದ ರಾಣಘಾಟ್ನಲ್ಲಿರೋ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದ್ರು. ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ಕಾಂಬೋಡಿಯಾದಿಂದ ಭಾರತೀಯ ಸಿಮ್ ಕಾರ್ಡ್ ಆಪರೇಟ್ ಆಗ್ತಾ ಇತ್ತು ಅಂತ ರಿವೀಲ್ ಮಾಡಿದ್ರು. ತನಿಖೆ ಮಾಡಿ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಹರಿಯಾಣ ಸೇರಿದ ಹಾಗೆ ಒಟ್ಟು ಬೇರೆ ಕಡೆ 13 ಜನರನ್ನ ಬಂಧಿಸಲಾಯಿತು. ಅವ್ರಿಗೆ ಲಿಂಕ್ ಇದೆ ಅಂತ ಹೇಳಿ. ನಂತರ ವಿಚಾರಣೆ ನಡೆಸಿ 9 ಅಪರಾಧಿಗಳ ಮೇಲೆ ಅನೇಕ ಸೆಕ್ಷನ್ಗಳಡಿಯಲ್ಲಿ ಚಾರ್ಜ್ ಶೀಟ್ ಕೂಡ ಹಾಕಲಾಗಿತ್ತು.
ಇದೇ ಫೆಬ್ರವರಿ 24ರಿಂದ ಈ ಆರೋಪಿಗಳನ್ನೆಲ್ಲ ಕಸ್ಟಡಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಕೋರ್ಟ್ ಈ ಆರೋಪಿಗಳೆಲ್ಲ ದೋಷಿಗಳು ಅಂತ ಜುಲೈ 17ಕ್ಕೆ ಆದೇಶ ಕೊಟ್ಟಿತ್ತು. ಈಗ ಜೀವಾವಧಿ ಶಿಕ್ಷೆ ಪ್ರಕಟಿಸಿದ್ದಾರೆ ಡಿಜಿಟಲ್ ಅರೆಸ್ಟ್ಗೆ. ಗಂಭೀರ ಅಪರಾಧನೇ ಪನಿಷ್ಮೆಂಟ್ ಆಗಬೇಕು, ಆದರೆ ಜೀವಾವಧಿ ಶಿಕ್ಷೆ ಎಲ್ಲ ಸ್ಟ್ಯಾಂಡ್ ಆಗಲ್ಲ, ನಿಂತ್ಕೊಳ್ಳಲ್ಲ. ಇದು ಹೈಯರ್ ಕೋರ್ಟ್ಸಲ್ಲಿ ಬಿದ್ದು ಹೋಗೋ ಚಾನ್ಸಸ್ಸೇ ಜಾಸ್ತಿ. ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಚೀಟಿಂಗ್ ಕೇಸ್ಗೆಲ್ಲ, ಈ 1 ಕೋಟಿ ಲೆವೆಲ್ನ ಕೇಸ್ಗೂ ಕೂಡ ಜೀವಾವಧಿ ಶಿಕ್ಷೆ ಎಲ್ಲ ಸಾಮಾನ್ಯವಾಗಿ ಕೊಡಲ್ಲ. ಹೈಯರ್ ಕೋರ್ಟ್ಸಲ್ಲಿ ಇದನ್ನು ತೆಗೆದು ಹಾಕ್ತಾರೆ. ಶಿಕ್ಷೆ ಆಗಬೇಕು ಇಂಥವ್ರಿಗೆ. ಬಟ್ ಜೀವಾವಧಿ ಸ್ವಲ್ಪ ಪ್ರವೋಕ್ ಆಗಿದ್ದಾರೆ ಅಂತ ಕಾಣುತ್ತೆ ಜಡ್ಜ್ ಸಾಹೇಬರು ಇದರಲ್ಲಿ ತೀರ್ಕೊಳ್ಳೋ ಟೈಮ್ನಲ್ಲಿ. ಒಂದು ವೇಳೆ ಡಿಜಿಟಲ್ ಅರೆಸ್ಟ್ ಮಾಡಿ ಮಾನಸಿಕ ಹಿಂಸೆ ಕೊಟ್ಟು ಅಲ್ಲಿ ಯಾರಾದರೂ ಪ್ರಾಣ ಹೋಗಿದ್ರೆ, ಯಾರಾದರೂ ತುಂಬ ಗಂಭೀರವಾಗಿ ಏನಾದರೂ ಕೂಡ ಅನಾಹುತ ಏನಾದರೂ ಆಗಿದ್ದಿದ್ರೆ, ಅವರೇನಾದರೂ ತಮ್ಮನ್ನು ತಾವೇ ಮುಗಿಸ್ಕೊಳ್ಳೋದು ಆ ಥರ ಏನಾದರೂ ಮಾಡಿದರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಆ ಥರದ್ದೇನಾದ್ರು ಇಂಪ್ಲಿಕೇಶನ್ ಇದ್ದರೆ ಅದು ಬೇರೆ ಆ್ಯಂಗಲ್. ಬಟ್ ಇಲ್ಲಿ ದುಡ್ಡು ಮೋಸ ಮಾಡಿರೋ ವಿಚಾರ ಅಷ್ಟೇ ಸದ್ಯಕ್ಕೆ ಹೇಳ್ತಿದ್ದಾರಲ್ವ, ಹಾಗಾಗಿ ಅದಕ್ಕೆ ಜೀವಾವಧಿ ಶಿಕ್ಷೆ ಬಹುಶಃ ಇದು ಹೈಯರ್ ಕೋರ್ಟ್ಸಲ್ಲಿ ಚಾಲೆಂಜ್ ಆಗುತ್ತೆ. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಅತಿ ಹೆಚ್ಚು ಅಂದರೆ 139 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಅತ್ತ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೂ ಕೂಡ ಹೆಚ್ಚಿನ ಮಳೆಯಾಗಬಹುದು ಅಂತ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಉಳಿದಂತೆ ಬೆಂಗಳೂರು ನಗರ ಸೇರಿದ ಹಾಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನೌನ್ಸ್ ಮಾಡಲಾಗಿದೆ. ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳ ಕಾಲ ಮತ್ತಷ್ಟು ಮಳೆಯಾಗಬಹುದು. ಹೀಗಾಗಿ ಟ್ರಕ್ಕಿಂಗ್ಗೆ ಬರೋ ಪ್ರವಾಸಿಗರು ಎಚ್ಚರ ವಹಿಸಿ ಅಂತ ಚಿಕ್ಕಮಗಳೂರು ಜಿಲ್ಲಾ ಆಡಳಿತ ಸಲಹೆ ಕೊಟ್ಟಿದೆ. ಮತ್ತೊಂದು ಕಡೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇದೆ. ಪರಿಣಾಮ ಹಾರಂಗಿ ಜಲಾಶಯದ ಒಳ ಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗೆ ಕಾವೇರಿ ನದಿಗೆ 5,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಅತ್ತ ಕಳೆದೊಂದು ತಿಂಗಳಿಂದ ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ಹಿಮಾಚಲ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಸಾವು ನೋವು, ಆಸ್ತಿ ಪಾಸ್ತಿ ಹಾನಿ ಆಗ್ತಾನೇ ಇದೆ. ಜೂನ್ 20ರಿಂದ ಜುಲೈ 18ರವರೆಗೆ ಲೆಕ್ಕ ತಗೊಂಡ್ರೂ ಕೂಡ 116 ಜನರ ಪ್ರಾಣ ಹೋಗಿದೆ. ಹಲವು ಕಡೆ ಜಲಪ್ರವಾಹ ಉಂಟಾಗಿ ಒಟ್ಟು 1,230 ಕೋಟಿ ರೂಪಾಯಿಗೂ ನಷ್ಟ ಉಂಟಾಗಿದೆ. ಕನ್ನಡ ಧ್ವಜಕ್ಕೆ ಅಧಿಕೃತ ಮಾನ್ಯತೆ ಕೊಡಬೇಕು ಅಂತ ಒತ್ತಾಯಿಸಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿದೆ. ಹಳದಿ ಕೆಂಪು ಬಾವುಟಕ್ಕೆ ಅಧಿಕೃತ ಮಾನ್ಯತೆ ಕೊಡಿ ಅಂತ ಪತ್ರ ಬರೆದಿರುವುದಾಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಅಲ್ಲದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶೋಭಾ ಕರಂದ್ಲಾಜೆ ಕೇಂದ್ರದೊಂದಿಗೆ ಮಾತನಾಡಿ ಕನ್ನಡ ಬಾವುಟಕ್ಕೆ ಒಪ್ಪಿಗೆ ಕೊಡಿಸಲಿ, ಹಾಗೆ ಶಾಸ್ತ್ರೀಯ ಸ್ಥಾನಮಾನ ವಿಚಾರದಲ್ಲಿ ಕೇಂದ್ರದಿಂದ ತಮಿಳು ಭಾಷೆಗೆ ಹೆಚ್ಚಿನ ಅನುದಾನ ಸಿಗ್ತಾ ಇದೆ, ಆದರೆ ಕನ್ನಡಕ್ಕಿಲ್ಲ. ಹೀಗಾಗಿ ನಮ್ಮ ಭಾಷೆಗೂ ಹೆಚ್ಚಿನ ಅನುದಾನ ಕೊಡಿ ಅಂತ ಜುಲೈ ತಿಂಗಳ ಅಂತ್ಯದಲ್ಲಿ ಕೇಂದ್ರ ಸಚಿವರನ್ನ ಮೀಟ್ ಮಾಡಿ ಒತ್ತಾಯ ಮಾಡ್ತೀನಿ ಅಂತ ತಂಗಡಗಿ ಹೇಳಿದ್ದಾರೆ. ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಆಗಸ್ಟ್ 11ರಿಂದ ಅಧಿವೇಶನ ಶುರುವಾಗುತ್ತೆ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಜಸ್ಟಿಸ್ ವಿಭು ಭಕ್ರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜಭವನದಲ್ಲಿ ಪ್ರೋಗ್ರಾಂ ನಡೆಯಿತು. ತಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಾವಲು ವಾಹನ ಪಲ್ಟಿ ಹೊಡೆದು 2 ಸಿಬ್ಬಂದಿಗೆ ಗಾಯ ಆಗಿದೆ. ಬೆಂಗಳೂರು ಮೈಸೂರು ಹೈವೇನಲ್ಲಿ ಮಂಡ್ಯದ ಗೌಡಹಳ್ಳಿ ಟಿಎಂ ಹೊಸೂರು ಬಳಿ ಘಟನೆಯಾಗಿದೆ. ಬೆಂಗಾವಲು ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದುರಂತ ಉಂಟಾಗಿದೆ. 2 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯ ಅಬುಜ್ಮಾದ್ ಅರಣ್ಯ ಪ್ರದೇಶದಲ್ಲಿ 6 ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿದೆ. ಕಾರ್ಯಾಚರಣೆ ವೇಳೆ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಅಬುಜ್ಮಾದ್ ಅರಣ್ಯ ಪ್ರದೇಶದಲ್ಲಿ ಸೇನೆ ಆಪರೇಷನ್ ಅನ್ನ ಕಂಟಿನ್ಯೂ ಮಾಡಿದೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿರೋ ಇಸ್ಲಾಂಪುರವನ್ನ ಈಶ್ವರಪುರ ಅಂತ ಮರುನಾಮಕರಣ ಮಾಡೋಕೆ ಮಹಾರಾಷ್ಟ್ರ ಸರ್ಕಾರ ನಿರ್ಧಾರ ಮಾಡಿದೆ. ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ಈ ನಿರ್ಧಾರದ ಅನುಮೋದನೆಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೂಡ ಕಳಿಸಲಾಗಿದೆ. ಎಂದಿನಂತೆ ವಿಪಕ್ಷಗಳು ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿವೆ. ಕಿಂಗ್ ಸಿನಿಮಾದ ಶೂಟಿಂಗ್ ವೇಳೆ ಬಾಲಿವುಡ್ ನಟ 59 ವರ್ಷ ವಯಸ್ಸಿನ ಶಾರುಖ್ ಖಾನ್ ಗಾಯ ಮಾಡಿಕೊಂಡಿದ್ದಾರೆ. ಮುಂಬೈನ ಗೋಲ್ಡನ್ ಟೊಬ್ಯಾಕೋ ಸ್ಟುಡಿಯೋದಲ್ಲಿ ಈ ಘಟನೆ ನಡೆದಿದೆ. ಶಾರುಖ್ ಖಾನ್ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗ್ತಾರೆ. ಅಷ್ಟು ಇಂಜುರಿ ಆಗಿದೆ, ಪೆಟ್ಟಾಗಿದೆ, ಸೀರಿಯಸ್ ಆಗಿದೆ ಸ್ವಲ್ಪ. ಸದ್ಯ 1 ತಿಂಗಳು ಯುಕೆನಲ್ಲಿ ರೆಸ್ಟ್ ಮಾಡ್ತಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಆದರೆ ಇಂಜುರಿ ತೀರಾ ಲೈಫ್ ಥ್ರೆಟ್ನಿಂಗ್ ಅಲ್ಲ, ಮಸಲ್ ಇಂಜುರೀಸ್ ಅಂತ ಈಗ ಹೇಳಲಾಗ್ತಾ ಇದೆ. ಆದರೆ ಸಂಪೂರ್ಣ ಸ್ಪಷ್ಟ ಚಿತ್ರಣ ಇನ್ನೂ ಕೂಡ ಶಾರುಖ್ ಖಾನ್ ಅಥವಾ ಅವರ ಫ್ಯಾಮಿಲಿಯವರು ಇನ್ನಷ್ಟೇ ಕೊಡಬೇಕಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಪಾಕ್ ಕದನದ ವೇಳೆ ಒಟ್ಟು ಟೋಟಲ್ ಯಾರದೆಷ್ಟು ಅಂತ ಹೇಳಿಲ್ಲ, ಒಟ್ಟು 5 ಫೈಟರ್ ಜೆಟ್ಗಳು ಬಿದ್ದಿವೆ ಅಂತ ನನಗನ್ಸುತ್ತೆ ಅಂತ ಹೇಳಿದ್ದಾರೆ. ಕನ್ಫರ್ಮ್ ಆಗಿ ಹೇಳಿಲ್ಲ, ಆ ರೀತಿ ಅನ್ಸುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ PM ಮೋದಿಗೆ ಪ್ರಶ್ನೆ ಮಾಡಿದ್ದಾರೆ. ಅದನ್ನಿಟ್ಕೊಂಡು 5 ಜೆಟ್ಗಳ ಕುರಿತು ಮೋದಿಜಿ ನೀವು ಸತ್ಯ ಹೇಳಿ ಅಂತ ಕೇಳಿದ್ದಾರೆ.
ಸತ್ಯ ತಿಳ್ಕೊಳ್ಳೋಕೆ ದೇಶಕ್ಕೆ ಹಕ್ಕಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಗುಜರಾತ್ನ ಭಾವನಗರ ಅನ್ನೋ ಸಿಟಿಯಲ್ಲಿ ಪೊಲೀಸ್ ಅಧಿಕಾರಿ ಪುತ್ರ ಹರ್ಷರಾಜ್ ಸಿನ್ಹಾ ಅಡ್ಡಾದಿಡ್ಡಿ ಕಾರ್ ಚಲಾಯಿಸಿ ಇಬ್ಬರ ಪ್ರಾಣ ಹೋಗಿದೆ, ಪಾದಚಾರಿಗಳ ಪ್ರಾಣ ಹೋಗಿದೆ. ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಹರ್ಷರಾಜ್ ಭಾವನಗರದ ಲೋಕಲ್ ಕ್ರೈಮ್ ಬ್ರಾಂಚ್ ನ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅನಿರುದ್ಧ್ ಸಿನ್ಹಾರ ಮಗ ಅಂತ ಗೊತ್ತಾಗಿದೆ. ಪಹಲ್ಗಾಮ್ ದಾಳಿ ಸಂಬಂಧ ಟಿಆರ್ಎಫ್ ಸಂಘಟನೆಯನ್ನ ಉಗ್ರ ಸಂಘಟನೆ ಅಂತ ಅಮೆರಿಕ ಘೋಷಿಸಿರುವುದನ್ನ ಪಾಕಿಸ್ತಾನ ಈಗ ಆಕ್ರೋಶ ವ್ಯಕ್ತಪಡಿಸಿ ತಳ್ಳಿ ಹಾಕಿದೆ. ಟಿಆರ್ಎಫ್ಗೆ ಪಾಕ್ ಓಪನ್ ಆಗಿ ಸಪೋರ್ಟ್ ಮಾಡಿದೆ. ಟಿಆರ್ಎಫ್ ಪಹಲ್ಗಾಮ್ ದಾಳಿ ಮಾಡಿದೆ ಅನ್ನೋದಕ್ಕೆ ಪ್ರೂಫ್ ಎಲ್ಲಿದೆ ತೋರಿಸಿ, ನಾವು ಕೇವಲ ಆರೋಪಗಳನ್ನು ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಟಿಆರ್ಎಫ್ ಕಟ್ಟಾ ಬೆಂಬಲಿಗ ಪಾಕಿಸ್ತಾನ ವಿದೇಶಾಂಗ ಸಚಿವ ಇಶಕ್ ದರ್ ಡಿಫೆಂಡ್ ಮಾಡ್ಕೊಳ್ಳೋಕೆ ಮುಂದೆ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.